ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಮುನ್ನಡೆಸುವ ಮತ್ತು ಮುಖ್ಯಮಂತ್ರಿ ಆಗುವ ಬಯಕೆಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿರುವಂತಹ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನ ಏನೇ ಇರಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಪಕ್ಷವನ್ನ ಮುನ್ನಡೆಸುವುದಾಗಿ ಹೇಳಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಡಿಕೆ ಶಿವಕುಮಾರ್ ಅವರನ್ನ ಬದಲಾಯಿಸುವಂತೆ ಪಕ್ಷದ ಕೆಲವು ನಾಯಕರು ಹೈಕಮಾಂಡ್ಗೆ ಮನವಿಯನ್ನ ಮಾಡ್ತಾ ಇರುವಂತಹ ಮಧ್ಯೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಹೇಳಿಕೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಪಕ್ಕದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತ ಶಿವಕುಮಾರ್ ಅವರಿಗೆ 2028ರ ಚುನಾವಣೆಗಳು ನಿಮ್ಮ ನೇತೃತ್ವದಲ್ಲಿ ನಡೀತಾ ಇವೆಯೇ ಎಂದು ಪ್ರಶ್ನಿಸಿದ್ದಕ್ಕೆ, ನಾನು ಆ ಸಮಯದಲ್ಲಿ ಯಾವುದೇ ಹುದ್ದೆಯನ್ನ ಹೊಂದಿದ್ರೂ ಪಕ್ಷವನ್ನ ಮುನ್ನಡೆಸುವುದು ನನ್ನ ಕರ್ತವ್ಯ. ಹುದ್ದೆಗಳು ನಾಯಕತ್ವವನ್ನು ನಿರ್ಧರಿಸುವುದಿಲ್ಲ. ನಾಯಕತ್ವ, ಬದ್ಧತೆ ಮತ್ತು ದೃಷ್ಟಿಕೋನವು ಪಕ್ಷವನ್ನ ಮುನ್ನಡೆಸುತ್ತದೆ. ನಾನು ಏನಾಗುತ್ತೇನೆ ಎಂಬುದು ಮುಖ್ಯವಲ್ಲ. ನನಗೆ ವಹಿಸಿಕೊಟ್ಟ ಅಧಿಕಾರದೊಂದಿಗೆ ಪಕ್ಷವನ್ನ ಬಲಪಡಿಸುವುದು ಮತ್ತು ನಿಜವಾದ ಕಾಂಗ್ರೆಸ್ಸಿಗನಾಗಿ ಮುನ್ನಡೆಸುವುದು ಮುಖ್ಯ ಎಂದರು. ದೆಹಲಿ ಪ್ರವಾಸದ ವೇಳೆ ಯಾವ ಎಐಸಿಸಿ ನಾಯಕರನ್ನ ಭೇಟಿಯಾಗಿದ್ರಿ ಎಂದು ಕೇಳಿದ್ದಕ್ಕೆ, ನಾನು ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಲು ದೆಹಲಿಗೆ ಪ್ರಯಾಣಿಸಿದ್ದೆ. ಸಮ್ಮೇಳನಕ್ಕಾಗಿ ರಾಜಸ್ಥಾನಕ್ಕೆ ಭೇಟಿ ನೀಡಿದಾಗ ನಮ್ಮ ನೀರಾವರಿ ಯೋಜನೆಗಳ ಬಗ್ಗೆ ನಾನು ಕಳವಳವನ್ನ ವ್ಯಕ್ತಪಡಿಸಿದೆ. ಸಚಿವರು ನಾಳೆ ಸಭೆಗೆ ಸಮಯವನ್ನ ನೀಡಿದ್ದಾರೆ. ಕಡತಗಳು ನಮ್ಮ ರಾಜ್ಯದವರಾದಂಥ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ಮೂಲಕ ಮುಂದುವರಿಯಬೇಕು. ಅವರಿಲ್ಲದೆ ನಾನು ವಿಷಯಗಳನ್ನು ಚರ್ಚಿಸುವುದು ಸೂಕ್ತವಲ್ಲ. ನಾನು ಸೋಮಣ್ಣ ಅವರಿಗೂ ಪತ್ರವನ್ನ ಬರೆದಿದ್ದೇನೆ. ಸಭೆಯನ್ನ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12ರ ಒಳಗೆ ನಿಗದಿ ಕೂಡ ಮಾಡಲಾಗಿದೆ ಎಂದರು.